ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದರೆ ಈಗ ತುಂಬಾ ವಿದ್ಯಾರ್ಥಿಗಳು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದಾವೆ, ಅದರಲ್ಲಿರುವಂತಹ ಕ್ವಶನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ಬರೋದಾ ಅಥವಾ ಬರಲ್ವಾ ಈ ರೀತಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನಿಮ್ಮಲ್ಲೂ ಕೂಡ ಈ ರೀತಿ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸರಿ, ಈಗ ವಿಷಯ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಮಾಡೆಲ್ ಪೇಪರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ನಂತರ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಅದರಲ್ಲಿ ಡಿಫಿಕಲ್ಟಿ ಲೆವೆಲ್ ಕೂಡ ಈ ರೀತಿ ಇರಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಓಕೆನಾ. ಈಗ ಜನರಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ 40% ಈಸಿ ಕ್ವಶನ್ಸ್, 40% ಎವರೇಜ್ ಕ್ವಶನ್ಸ್ ಅಥವಾ ಮಾಡರೇಟ್ ಕ್ವಶನ್ಸ್, 20% ಡಿಫಿಕಲ್ಟ್ ಕ್ವಶನ್ಸ್ ಇರಬೇಕು ಅಂತ ಪ್ಯಾಟರ್ನ್ ಇರುತ್ತೆ ಡಿಫಿಕಲ್ಟಿ ಲೆವೆಲ್ದು. ಸೊ ಅದನ್ನ ಫಾಲೋ ಮಾಡಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಈ ರೀತಿ ಒಂದು ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರಬೇಕು ಅದನ್ನ ಫಾಲೋ ಮಾಡಿ, ಹಾಗೆ ಈ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ ಅದನ್ನ ಫಾಲೋ ಮಾಡಿಕೊಂಡು ಕ್ವಶನ್ ಪೇಪರ್ನ ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇದು ಮಾಡೆಲ್ ಪೇಪರ್. ಅದರ ಮೀನಿಂಗ್ ಏನು, ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ನ ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಐಡಿಯಾ ಬರಲಿ, ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದರ ಐಡಿಯಾ ಬರಲಿ ಅಂತ ಈ ಮಾಡೆಲ್ ಪೇಪರ್ ರಿಲೀಸ್ ಮಾಡಿರೋದು. ಹಾಗಂತ ಈ ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಅನ್ನ ಫೈನಲ್ ಎಕ್ಸಾಮ್ ಅಲ್ಲಿ ಅಂದ್ರೆ ರಿಪೀಟ್ ಮಾಡಬೇಕು ಆ ರೀತಿ ಕೂಡ ಏನು ರೂಲ್ಸ್ ಇರಲ್ಲ. ಹಾಗಂತ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಬಾರ್ದು ಅಂತ ಕೂಡ ಇರಲ್ಲ. ಅದಕ್ಕೋಸ್ಕರ ಈ ಮಾಡೆಲ್ ಪೇಪರ್ ಏನಿದೆ ಅದರಲ್ಲಿರುವಂತಹ ಕೆಲವು ಕ್ವಶನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಈ ವರ್ಷ ಈ 3 ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಕ್ಕೆ ಕ್ವಶನ್ಸ್ ಬಂದೇ ಬರುತ್ತೆ. ಅಂದ್ರೆ ಜಾಸ್ತಿ ಕ್ವಶನ್ ಬರುತ್ತೆ ಅಥವಾ ಕಡಿಮೆ ಕ್ವಶನ್ ಬರುತ್ತೆ ಇದನ್ನ ಹೇಳೋದಕ್ಕಾಗಲ್ಲ, ಬಟ್ ಕ್ವಶನ್ಸ್ ರಿಪೀಟ್ ಆಗತ್ತೆ ಮಾಡೆಲ್ ಪೇಪರ್ದು. ಯಾಕಂತ ಹೇಳಿದ್ರೆ ಈಗ 3 ಮಾಡೆಲ್ ಪೇಪರ್ ರಿಲೀಸ್ ಮಾಡಿದರೆ 3 ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಏನಿದಾವೆ ಅವು ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಇದಾವೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಂಡ್ರೆ ಈ ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್ ಗಳನ್ನ ಕ್ವಶನ್ ಹೇಳ್ತಾರೆ ಕಾನ್ಸೆಪ್ಟ್ ಗಳನ್ನ ಫೋಕಸ್ ಮಾಡಿದ್ರೆ 3 ಮಾಡೆಲ್ ಪೇಪರ್ ಸೇರಿ ಆಲ್ಮೋಸ್ಟ್ ಟೋಟಲ್ ಸಿಲೆಬಸ್ ಕವರ್ ಆದ ರೀತಿ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ಸ್ ರಿಪೀಟ್ ಆಗಲೇಬೇಕು, ರಿಪೀಟ್ ಆಗತ್ತೆ. ಬಟ್ ಎಷ್ಟು ರಿಪೀಟ್ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇದಾವೆ, ಒಂದು 3 to 4 years ಕ್ವಶನ್ ಪೇಪರ್ ಅಂತ ತೆಗೆದುಕೊಳ್ಳಿ, ಪ್ರೀವಿಯಸ್ ಇಯರ್ಸ್. ಸೊ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಮಾಡೆಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಅದರೊಂದು ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ 2 marks ಕ್ವಶನ್ ಕೇಳಿದ್ರೆ ಯಾವ ರೀತಿ ಆನ್ಸರ್ ಮಾಡ್ಬೇಕಾಗತ್ತೆ, 3 marks ಕೇಳಿದ್ರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, 5 marks ಕೇಳಿದ್ರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಇದೆಲ್ಲ ಐಡಿಯಾ ಬರುತ್ತೆ. ಈಗ ಕೆಲವೊಮ್ಮೆ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳು ಡಿಫಿಕಲ್ಟ್ ಆಗೋದೇನು ಅಂತ ಹೇಳಿದ್ರೆ ಈಗ ಅವರು ಯಾವುದೋ 1 ಅಥವಾ 2 ಕ್ವಶನ್ ಪೇಪರ್ನ ನೋಡ್ಕೊಂಡಿರ್ತಾರೆ. ಆ ಕ್ವಶನ್ ಪೇಪರ್ ಅಲ್ಲಿ 2 marks ಕ್ವಶನ್ ಕೇಳಿರ್ತಾರೆ ಒಂದು ಕಾನ್ಸೆಪ್ಟ್ ಮೇಲೆ. ಅದೇ ಕಾನ್ಸೆಪ್ಟ್ ಮೇಲೆ 5 mark ಕ್ವಶನ್ ಕೇಳಿಬಿಟ್ರೆ 5 marksಗೆ ಆನ್ಸರ್ ಬರೆಯುವಷ್ಟು ನಾಲೆಜೇ ಇರಲ್ಲ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಹೇಳಿದ್ರೆ ಈಗ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅಥವಾ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿದಾವೆ ಅದರಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದಾರೋ ಆ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಕೇಳಬಹುದು, ಅಂದ್ರೆ 2 marks ಕ್ವಶನ್ ಕೇಳಬಹುದಾ, 5 marks ಕೇಳಬಹುದಾ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಅಲ್ಲಿ ಯಾವ ರೀತಿ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ಬೇಕಾಗತ್ತೆ ಅದನ್ನ ತಿಳ್ಕೊಳ್ಳಿ. ಹಾಗೆ ಎಲ್ಲ ಕಾನ್ಸೆಪ್ಟ್ ಅನ್ನು ಕೂಡ ಕವರ್ ಮಾಡ್ತಾ ಹೋಗಿ. ಈಗ ಎಕ್ಸಾಮ್ಗೆ 30 days ಬಾಕಿ ಇದೆ. ಈಗ ಆಕ್ಚುಲಿ ಅಂತ ಹೇಳಿದ್ರೆ ಈಗ ಏನೋ ನಾಲೆಜ್ ಸಲುವಾಗಿ ಓದಿ ಅಂತ ಹೇಳ್ತಾರೆ, ನಾಲೆಜ್ ಬೇಕು, ನಾಲೆಜ್ಗೋಸ್ಕರ ಕೂಡ ಓದಿ. ಬಟ್ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಓದೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾಲೆಜ್ ಎಲ್ಲ ಇರಲಿ, ನಾಲೆಜ್ ಎಲ್ಲ ಕಾನ್ಸೆಪ್ಟ್ ಕೂಡ ಇರಲಿ, ಅದ್ರ ಜೊತೆಗೇನೆ ಆ ಕಾನ್ಸೆಪ್ಟ್ಗೆ ಆನ್ಸರ್ ಹೇಗೆ ಬರೆಯೋದು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು. ಓಕೆ, ಸೊ ಈ ರೀತಿ ಪ್ರಿಪೇರ್ ಆಗ್ತಾ ಹೋಗಿ. ಮಾಡೆಲ್ ಪೇಪರ್ ಇಂದ ಕ್ವಶನ್ಸ್ ರಿಪೀಟ್ ಆಗತ್ತೆ. ಅಂದ್ರೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಒಂದು 2 to 3 ಕ್ವಶನ್ಸ್ ರಿಪೀಟ್ ಆಗಬಹುದು. ಅಂದ್ರೆ 3 ಮಾಡೆಲ್ ಪೇಪರ್ ಸೇರಿ 2 to 3 ಕ್ವಶನ್ಸ್ ರಿಪೀಟ್ ಆಗಬಹುದು. ಕೆಲವು ಸಬ್ಜೆಕ್ಟ್ನ ಎಕ್ಸಾಮ್ನಲ್ಲಿ 10 to 15 ಕ್ವಶನ್ಸ್ ಕೂಡ ರಿಪೀಟ್ ಆಗಬಹುದು. ಏನು ಹೇಳೋದಕ್ಕಾಗಲ್ಲ, ಬಟ್ ರಿಪೀಟ್ ಆಗತ್ತೆ. ನಿಮಗೆ 3 ಮಾಡೆಲ್ ಪೇಪರ್ ಪೂರ್ತಿ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು ಕೇವಲ ಮಾಡೆಲ್ ಪೇಪರ್ನಷ್ಟೇ ಓದ್ಕೊಂಡು ಹೋಗ್ಬೇಡಿ, ಎಲ್ಲಾ ಕಾನ್ಸೆಪ್ಟ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. PYQs ಅನ್ನು ಕೂಡ ಸಾಲ್ವ್ ಮಾಡಿ. ನಂತರ ಈ ಪ್ರಿಪರೇಟರಿ ಎಕ್ಸಾಮ್ ಏನಾಯ್ತು ಅದು ಕೂಡ ಬೇರೆ ಡಿಸ್ಟ್ರಿಕ್ಟ್ ನ ಕ್ವಶನ್ ಪೇಪರ್ ಸಿಕ್ಕರೆ ಅದನ್ನ ಕಲೆಕ್ಟ್ ಮಾಡಿ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಿ. ಮಾಡೆಲ್ ಪೇಪರ್ ಕೂಡ ಸಾಲ್ವ್ ಮಾಡಿ ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಂತರ ಬೇರೆ ಏನೋ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.